ಆತ್ಮೀಯ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಜೊತೆ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ. ಹೊಸ ವರ್ಷದ ಶುಭಾಶಯಗಳೊಂದಿಗೆ ಈಗ ತಮ್ಮೊಂದಿಗೆ ಸುದ್ದಿಗಳು ಅವುಗಳನ್ನು ಮುಟ್ಟಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಏನೇನು ಸುದ್ದಿಗಳು ಬರ್ತಾ ಇದ್ದಾವ, ಹೇಗೆ ಬರ್ತಾ ಇದ್ದಾವ, ಅವು ದಿನನಿತ್ಯದ ಬದುಕಿನ ಸುದ್ದಿಗಳು, ರಾಜಕೀಯ ಸುದ್ದಿಗಳು, ಸಾಮಾಜಿಕ ಸುದ್ದಿಗಳು ಬರ್ತಾ ಇದ್ದಾವೆ. ಅವುಗಳನ್ನ ತಾವು ಸದಾ ನೋಡ್ತಾ ಇರಬೇಕು, ನೋಡಿ ತಮ್ಮ ಜ್ಞಾನಾಭಿವೃದ್ಧಿ ಮಾಡ್ತಾ ಇರಬೇಕು. ಜೊತೆಗೆ ನಮ್ಮನ್ನು ಟೀಕಿಸುವ ಅಥವಾ ಸಲಹೆ ಕೊಡುವ ಕೆಲಸವನ್ನು ಆಗ್ತಿರ್ಬೇಕು ಅಂತ ಹೇಳ್ತಾ ಸುದ್ದಿಗಳ ಸರಮಾಲೆ ನಿಮ್ಮ ಮುಂದಿವೆ. ಇವುಗಳನ್ನು ನೋಡ್ತಾ ಹೋಗಿ, ತಮಗನಿಸಿದ್ದನ್ನು ಹೇಳ್ತಾ ಹೋಗಿ. ಅಲ್ಲಿನಲ್ಲಿ ನಡೆದ ಒಂದು ಘಟನೆಯನ್ನು ನಾವು ಗಮನದಲ್ಲಿ ತೆಗೆದುಕೊಂಡಾಗ ಒಬ್ಬ ಸಚಿನ್ ಪಾಂಚಾಳ್ ಅಂತ ಗುತ್ತಿಗೆದಾರರು ಅವರು ಕೆಲವೊಂದು ನಮ್ಮ ಸಮಾಜದ ಮುಖಂಡರ ಮೇಲೆ ಒಂದು ಮುತ್ತಿಪತ್ರವನ್ನು ಬರೆಯುವಾಗ ಅವರ ಹೆಸರನ್ನು ಆ ಪತ್ರಿಕೆಯಲ್ಲಿ ಸೂಚಿಸಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸಮಾಜದ ಕೆಲವೊಂದು ವ್ಯಕ್ತಿಗಳ ಮೇಲೆ ಬೇರೆ ಸಮಾಜದ ಮುಖಂಡರು ಅವ್ರು ಮಾರಣಾಂತಿಕ ಹಲ್ಲೆ ಮಾಡುವರಿದ್ದಾರೆ, ಅವರನ್ನು ಮರ್ಡರ್ ಮಾಡಬೇಕಂತ ಒಂದು ಪತ್ರಿಕೆಯಲ್ಲಿ ಅವರನ್ನು ಬರೆದಿಟ್ಟಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಮಾತಾಡೋದು ವೀರಶೈವ ಸಮಾಜದ ಮುಖಂಡನ ಒಬ್ಬ ಸದಸ್ಯನಾಗಿ ನಾನು ಮಾತಾಡಬೇಕಂತ ತಮ್ಮ ಎದುರು ಬಂದು ಕೂತಿದ್ದೇನೆ. ನಮ್ಮ ಸಮಾಜದ ಜಿಲ್ಲೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶರಣ್ಕುಮಾರ್ ಮೋದಿಯವರು ಮೊನ್ನೆ ತಮ್ಮ ಪತ್ರದಲ್ಲಿ ಬರೆಯುವಾಗ ಸಮಾಜದ ಇಬ್ಬರು ಮುಖಂಡರು ಮತ್ತು ಒಬ್ಬ ಮಠಾಧೀಶರು, ಒಬ್ಬ ಮುಖಂಡರು ಒಬ್ಬ ಮಠಾಧೀಶರು ಅವರ ಹೆಸರು ಪ್ರಸ್ತಾವನೆ ಆಗಿರೋದ್ರಿಂದ ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆ ಏನಂತಂದರೆ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಕೊಟ್ಟು ಅವರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸಮಾಜದಲ್ಲಿ ಹಿರಿಯರಿದ್ದಾಗ ಮಠಾಧೀಶರಿರ್ಬೋದು ಅಥವಾ ಸಾಮಾನ್ಯ ಕಾರ್ಯಕರ್ತರಾಗಿರ್ಬೋದು, ಸಾಮಾನ್ಯ ಸದಸ್ಯರಾಗಿರ್ಬೋದು, ಅವರ ಮೇಲೆ ಏನೇ ಒಂದು ಅಪಾದನೆ ಬಂದಾಗ ಅಥವಾ ಅನಿವಾರ್ಯ ಕಾರಣಗಳಿಂದ ಅವ್ರ ಮೇಲೆ ಯಾರೇ ತೊಂದರೆ, ಜೀವದ ಭಯ ಇದ್ದಾಗ ಅಂಥವರಿಗೆ ಸಮಾಜ ಬೆಂಬಲ ಕೊಡಬೇಕು, ಸಮಾಜ ಅವ್ರ ಪರ ನಿಲ್ಲಬೇಕು. ಅವರು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸಮಾಜದ ವ್ಯಕ್ತಿಗಳಾಗಿರ್ಬೋದು ಅಥವಾ ಸರ್ಕಾರಿ ನೌಕರಿಗಳಾಗಿರ್ಬೋದು, ಅಂಥವರು ಸಂಕಷ್ಟದಲ್ಲಿ ಸಿಲುಕೊಂಡಾಗ ಅವರ ಬೆನ್ನೆಲುಬಿಗೆ ಈ ಸಮಾಜ ನಿಲ್ಲಬೇಕಂತ ಸಮಾಜ ನಿರ್ಮಾಣ ಸಂಘಟನೆಯನ್ನು ಮಾಡಿದ್ದಾರೆ. ಆದರೆ ಸಂಘಟನೆಯ ಉದ್ದೇಶ ಇಲ್ಲಿ ವಿಫಲ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬರ್ಲಿ ನಾನು ಸ್ವಲ್ಪ ಮುಂದೆ ಬರ್ಲಿ ಅಪ್ಪ ನೋಡೋಣ, ಬರೋದಪ್ಪ ನೋಡೋಣ. ಹೇಳಿ ಓಕೆ ಜಾಗ್ರತೆ ಕೊಟ್ಟು
ಆತ್ಮೀಯರೇ, ನೀವೆಲ್ಲ ಸುದ್ದಿಗಳನ್ನು ನೋಡಿದಿರಲ್ಲ, ಏನು ಅನಿಸ್ತು ನಿಮಗೆ? ಏನು ಅನಿಸಿತು ಅನ್ನೋದನ್ನು ಸರಿ ಅನಿಸ್ತು, ಸರಿ ತಪ್ಪು ಲೈಕ್ ಡಿಸ್ಲೈಕ್ ಮಾಡ್ತಾ ಇರ್ರಿ. ಜೊತೆಗೆ ನಿಮ್ಮ ಕಾಮೆಂಟ್ಗಳನ್ನು ತಿಳಿಸ್ತಾ ಇರ್ರಿ, ಶೇರ್ ಮಾಡ್ತಾ ಇರಿ. ಇದನ್ನು ಜೊತೆಗೆ ಸಬ್ಸ್ಕ್ರೈಬ್ ದಿನಸಲಿಗೆ ಹೋಗಬೇಡ್ರಿ. ಯಾಕಪ್ಪ ಅಂದ್ರೆ ಇದು ನಿಮ್ಮ ವಾಹಿನಿ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್. ವಂದನೆಗಳು.